ನಮ್ಮ ನ್ಯೂಸ್ಗೆ ಸ್ವಾಗತ. ತಾಲೂಕಿನ ಚಿಲಕಲ್ನೆರಪು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಭಾಗ್ಯಮ್ಮ ರಾಮಾಂಜನೇಯ, ಉಪಾಧ್ಯಕ್ಷರಾಗಿ ಜಯಮ್ಮರವರು ಆಯ್ಕೆ. ಬಹುಮತ ಇರುವ ಕಾಂಗ್ರೆಸ್ಗೆ ದಕ್ಕದ ಅಧ್ಯಕ್ಷ ಗಾದಿ, ಮೀಸಲಾತಿಯಲ್ಲಿ ಜೆಡಿಎಸ್ ಪಾಲಾದ ಅಧ್ಯಕ್ಷ ಸ್ಥಾನ. ಚಿಂತಾಮಣಿ ತಾಲೂಕಿನ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಚಿಲಕಲ್ನೆರಪು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಭಾಗ್ಯಮ್ಮ ರಾಮಾಂಜನೇಯ ಮತ್ತು ಉಪಾಧ್ಯಕ್ಷರಾಗಿ ಜಯಮ್ಮರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ತಾಲೂಕಿನ ಚಿಲಕಲ್ನೆರಪು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 15 ಮಂದಿ ಸದಸ್ಯರು ಇದ್ದು, ಅದರಲ್ಲಿ ಕಾಂಗ್ರೆಸ್ ಬೆಂಬಲಿಗರು 10 ಮಂದಿ, ಜೆಡಿಎಸ್ ಬೆಂಬಲಿಗರು 4 ಮಂದಿ ಮತ್ತು ಓರ್ವ ಸ್ವತಂತ್ರ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ದರು. ಇಂದು ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಹುಮತ ಹೊಂದಿರುವ ಕಾಂಗ್ರೆಸ್ ಪಕ್ಷದಲ್ಲಿ ಮೀಸಲಾತಿ ಇಲ್ಲದ ಪರಿಣಾಮ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಭಾಗ್ಯಮ್ಮ ರಾಮಾಂಜನೇಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗುವಲ್ಲಿ ಯಶಸ್ವಿಯಾದರು. ಇನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಾದ ಸುಜಾತಮ್ಮ, ಜಯಮ್ಮ ಮತ್ತು ಜೆಡಿಎಸ್ ಬೆಂಬಲಿತ ಭಾರತೀಯರವರು ಸ್ಪರ್ಧೆ ಮಾಡಿದರಾದರೂ ನಾಮಪತ್ರಗಳನ್ನು ಹಿಂದಕ್ಕೆ ಪಡೆಯುವ ಸಮಯದಲ್ಲಿ ಸುಜಾತಮ್ಮ ಮತ್ತು ಭಾರತೀಯರವರು ನಾಮಪತ್ರಗಳನ್ನು ಹಿಂದಕ್ಕೆ ಪಡೆದ ನಂತರ ಜಯಮ್ಮರವರು ಅವಿರೋಧವಾಗಿ ಆಯ್ಕೆಯಾದರು. ಅವಿರೋಧವಾಗಿ ಆಯ್ಕೆಯಾದವರನ್ನು ಚುನಾವಣಾಧಿಕಾರಿಗಳು ಘೋಷಣೆ ಮಾಡಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ನಂದನಾಮ್ ಶ್ರೀರಾಮರೆಡ್ಡಿ, ಬ್ಯಾಂಕ್ ಕೃಷ್ಣಾರೆಡ್ಡಿ, ರವಿ, ವಾಸುದೇವರೆಡ್ಡಿ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಚಂದ್ರಪ್ಪ, ರಾಮಾಂಜಿ, ನರಸಿಂಹ, ಮನೋಜ್ ಕುಮಾರ್, ನಟರಾಜ ರೆಡ್ಡಿ, ರಘು, ಮಿಂಚಲಹಳ್ಳಿ ಶ್ರೀನಿವಾಸ್, ಚೌಡ್ರೆಡ್ಡಿ, ನಾಗರಾಜ್, ಆನಂದ್, ವೆಂಕಟರಮಣಪ್ಪ, ಚೌಡ್ರೆಡ್ಡಿ, ಈಶ್ವರ್ ರೆಡ್ಡಿ, ಬೈರೆಡ್ಡಿ, ವೆಂಕಟರೆಡ್ಡಿ, ಶ್ರೀನಿವಾಸ್ ಸೇರಿದಂತೆ ಹಲವಾರು ಮಂದಿ ಜೆಡಿಎಸ್ ಮುಖಂಡರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಾವು 15 ಜನ ಸದಸ್ಯರು ಆಯ್ಕೆ ಆಗಿರ್ತೇವೆ. 4 ಜನ ನಮ್ಮ ಜೆಡಿಎಸ್ ಪಕ್ಷದಲ್ಲಿ ಗೆದ್ದಿರ್ತೇವೆ. ಕ್ಯಾಟಗಿರಿ ರೋಸ್ಟರ್ ಪ್ರಕಾರ ಎಸ್ಟಿ ಮಹಿಳೆ ಬಂದಿದ್ದ ನಮ್ಮ ಪರಿಶಿಷ್ಟ ಪಂಗಡದ ಮಹಿಳೆ ಗೆದ್ದಿದ್ದು ನಮ್ಮ ಪಕ್ಷದಲ್ಲೇ ಇದ್ದಿದ್ದು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿದೆ. ಒಳ್ಳೆಯ ಕೆಲಸಗಳು, ನೀರಿನ ಅಭಾವ ಏನೇ ಇರಲಿ, ಹಳ್ಳಿಗಳಿಗೆ ವಿದ್ಯುತ್ ಬಲ್ಬು, ಸ್ವಚ್ಛ ಭಾರತವನ್ನು ಮಾಡುತ್ತೇನೆ ಎಲ್ರಿಗೂ. ಸದಸ್ಯರಲ್ಲಿ ನಮ್ಮ ಪಕ್ಷದಿಂದ 4 ಜನ ಗೆದ್ದಿದ್ದರು. ಕ್ಯಾಟಗರಿ ರೊಟೇಷನಲ್ಲಿ ನಮ್ಮ ST ಮಹಿಳೆಗೆ ಬಂದಿತ್ತು. ಅವಿರೋಧವಾಗಿ ಆಯ್ಕೆಯಾಗಿದ್ದೀವಿ. ನಾವು ಆಯ್ಕೆ ಇದ್ದಾಗ ಈ ಗ್ರಾಮದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಸದಾ ನಾವು ಬದ್ಧರಾಗಿರ್ತೇವೆ. ಮೇಲೂರು ರವಿಕುಮಾರ್ ನೇತೃತ್ವದಲ್ಲಿ NVS ಶ್ರೀರಾಮರೆಡ್ಡಿ ಅವರು, ತುನ್ನೂರು ರವಿಯನ್ನವರ ನೇತೃತ್ವದಲ್ಲಿ ನಾವು ಉತ್ತಮ ಕೆಲಸ ಮಾಡೋದು. ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂಥ ಅವ್ರ ಪರವಾಗಿ ನಾನು RTP ಸದಸ್ಯರು ಮಾತಾಡ್ತೇನೆ. ಈ ನಮ್ಮ ಗ್ರಾಮ ಪಂಚಾಯಿತಿ ಈ ಹೋಬಳಿ ಕೇಂದ್ರವಾಗಿತ್ತು ಹಾಗೂ ಪ್ರತಿಷ್ಠಿತ ಊರು ಗ್ರಾಮ ಪಂಚಾಯಿತಿ. ಇಲ್ಲಿಂದಾನೇ ಮಾಜಿ MLA ಆದಂಥ KN ಕೃಷ್ಣಾರೆಡ್ಡಿ ಅವರು, ಮಾಜಿ MLA ಆದಂಥ TK ಗಂಗರೆಡ್ಡಿ ಅವರು, 2 ಸಲ ಇದೇ ಚಿಲಕಲ್ನೆರಪು ವಿ ಸೀತಪ್ಪ ಅಂತ DCC ಪ್ರೆಸಿಡೆಂಟ್ ಆಗಿದ್ದರು ಕಾಂಗ್ರೆಸ್ಸಲ್ಲಿ. ಅವರು 2 ಸಲ MLA ನಿಂತು ಸೋತಿದ್ದಾರೆ. ಇದು ಇಲ್ಲಿ ತುಂಬ ಈ ವಹಿವಾಟು ಮೊದಲಿಗೆ ತಾಲೂಕು ಹೋಬಳಿಯಲ್ಲೆಲ್ಲ ವಹಿವಾಟು ಇಲ್ಲೇ ನಡೀತಾ ಇತ್ತು ಅಂಥ ಕೇಂದ್ರ. ಇಲ್ಲಿ ನಾವೆಲ್ಲ ಸೇರಿ ಇವತ್ತು 15 ಜನ ಏನಿದ್ದೀವಿ ಎಲ್ಲ ಸೇರಿ ಅಭಿವೃದ್ಧಿ ಪಥವಾಗಿ ನಡೆಸ್ಕೊಂಡು ಹೋಗಲು ಈ ನಮ್ಮೆಲ್ಲ ಅಧ್ಯಕ್ಷರು
ನಾವು ಉಪಾಧ್ಯಕ್ಷರು ನಮ್ಮ ಸದಸ್ಯರ ಪರವಾಗಿ ನಡ್ಕೊಂಡು ಹೋಗೋಕ್ಕೆ ಜನರ ಕೆಲಸ ಮಾಡೋಕ್ಕೆ ನಾವೆಲ್ಲ ರೆಡಿಯಾಗಿದ್ದೀವಿ. ಅದು ಕಾಂಗ್ರೆಸ್ ಪಾರ್ಟಿ ಚಿಲ್ಕಲ್ನೇರ್ ಗ್ರಾಮ ಪಂಚಾಯತಿಯಲ್ಲಿ 15 ಜನ ಸದಸ್ಯರಿದ್ದು ನಮ್ಮ ಪಕ್ಷದ 4 ಜನ ಮಾತ್ರ ಗೆದ್ದಿದ್ದು. ಈಗ ಅಧ್ಯಕ್ಷರಾಗಿ ಶ್ರೀಮತಿ ಭಾಗ್ಯಮ್ಮ ರಾಮಾಂಜಿಯವರು ಈ ಒಂದು ವ್ಯವಸ್ಥೆಯಲ್ಲಿ ಏನು ಕ್ಯಾಟಗಿರಿಯಲ್ಲಿ ಈ 2.5 ವರ್ಷಕ್ಕೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಉತ್ತಮ ಕೆಲಸ ಮಾಡಲಿ, ಒಳ್ಳೆಯ ಅಭಿವೃದ್ಧಿ ಕೆಲಸಗಳಿಗೆ ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಸಹಕಾರ ತಗೊಂಡು ಈ ಚಿಲ್ಕಲ್ನೇರ್ ಪಂಚಾಯಿತಿಯನ್ನು ಅಭಿವೃದ್ಧಿಪಡಿಸಲಿಕ್ಕೆ ಈ ಸಂದರ್ಭದಲ್ಲಿ ಹಾರೈಸ್ತಾ, ಈಗ ಗೆದ್ದಿರ್ತಕ್ಕಂಥ ಎಲ್ಲ ಸದಸ್ಯರು ಒಮ್ಮತದಿಂದ ಕೆಲಸ ಮಾಡಿ ಅಭಿವೃದ್ಧಿ ಕೆಲಸಗಳನ್ನು ಉತ್ತಮವಾಗಿ ನಡೆಸಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ ಈ ಒಂದು ಚುನಾವಣೆಯಲ್ಲಿ ಗೆದ್ದ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು. ಇವತ್ತು ಚಿಲ್ಕಲ್ನೇರ್ಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಉಪಾಧ್ಯಕ್ಷರ ಚುನಾವಣೆಗೆ ಗೊತ್ತುಪಡಿಸಿದ ಅಧಿಕಾರಿಯಾಗಿ ಆಯ್ಕೆಯಾಗಿ ಇವತ್ತು ಚುನಾವಣೆಗೆ ಆಗಮಿಸಿದ್ವಿ. ಸೊ ಈ ಚುನಾವಣೆಯಲ್ಲಿ ಅಧ್ಯಕ್ಷರ ಸ್ಥಾನಕ್ಕೆ ಭಾಗ್ಯಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅದೇ ಥರ ಉಪಾಧ್ಯಕ್ಷರಾಗಿ ಸ್ಥಾನಕ್ಕೆ ಜಯಮ್ಮಯ್ಯನವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸೊ ಚುನಾವಣೆ ತುಂಬ ಶಾಂತಿಯುತವಾಗಿ ಚೆನ್ನಾಗಿ ನಡೀತು. ನಾಮಪತ್ರಗಳನ್ನು ಸಲ್ಲಿಸಿದ್ರು, ವಾಪಸ್ ಪಡೆದ್ರು. ಯಾರ್ಯಾರು ಹಾಕಿದ್ರು ಸರ್ ಅದು? ಸುಜಾತಿ ಜಯಮ್ಮ ಅಂತ, ಸುಜಾತಮ್ಮ, ಭಾರತಿ, ಜಯಮ್ಮ 3 ಜನ ನಾಮಪತ್ರಗಳು ಹಾಕಿದರು. ಸೊ 2 ವಾಪಸ್ ತಗೊಂಡ್ರು, ಒಬ್ಬರೇ ಕಣದಲ್ಲಿ ಉಳ್ಕೊಂಡ್ರು. ಹಾಗಾಗಿ ಅವಿರೋಧ ಆಯ್ಕೆ ಅಂತ ಘೋಷಣೆ ಮಾಡಿದ್ರು.